ವಿದ್ಯುತ್ ಅವಘಡಕ್ಕೆ ಮೊಹಮ್ಮದ್ ರಫಿ ಸಾವು. ಜನಸೇವಾ ಫೌಂಡೇಶನ್ ಪ್ರತಿಭಟನೆ. 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಜಾವೇದ್ ಖಾನ್ ಆಗ್ರಹ. ಅಮಾಯಕನ ಸಾವಿಗೆ ಕೆಇಬಿ ಅಧಿಕಾರಿಗಳೇ ಕಾರಣ ಎಂದು ಜಾವೇದ್ ಖಾನ್ ಆರೋಪ. ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ನಡೆದ ವಿದ್ಯುತ್ ಅವಘಡಕ್ಕೆ ಮೊಹಮ್ಮದ್ ರಫಿ ಬಲಿ. ಅನಾಮಧೇಯ ವ್ಯಕ್ತಿಯನ್ನ ವಿದ್ಯುತ್ ಕೆಲಸಕ್ಕೆ ಬಳಸಿಕೊಂಡಿದ್ದ ಕೆಇಬಿ ಇಲಾಖೆ. ವಾಸಿಂ ಅಕ್ರಮ್ ಲೈನ್ಮನ್ ಪರಶುರಾಮರ ವಿರುದ್ಧ ಕುಟುಂಬಸ್ಥರ ಆರೋಪ. ಹಿರೇಕೊಟ್ನೇಕಲ್ ಗ್ರಾಮದ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿ ಸಾವಿಗೆ ಮಾನ್ವಿ ಕೆಇಬಿ ಇಲಾಖೆಯ ಎಇಇ ವೈದ್ಯನಾಥ್, ಜೆಇ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮ್ ಕಾರಣ ಎಂದು ಆರೋಪಿಸಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಕೆಇಬಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಕೆಇಬಿ ಇಲಾಖೆಯ ಅಭಿಯಂತರ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮರ ದುರಾಡಳಿತದಿಂದಾಗಿ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿಯನ್ನ ಕೆಲಸಕ್ಕೆ ಬಳಸಿಕೊಂಡು ಕುಟುಂಬವನ್ನ ಬೀದಿಪಾಲು ಮಾಡಿದ್ರಿಂದ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಮೊಹಮ್ಮದ್ ರಫಿ ಸಾವಿಗೆ ಮಾನ್ವಿ ಕೆಇಬಿ ಇಲಾಖೆ ಅಭಿಯಂತರ ವಾಸಿಂ ಅಕ್ರಮ್ ಲೈನ್ಮನ್ ಕಾರಣ. ಇವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ನಮಗೆ ಸರ್ಕಾರ ನ್ಯಾಯ ಕೊಡಬೇಕು ಅಂತ ಮೊಹಮ್ಮದ್ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ 90 ಕನ್ನಡ ವಾಹಿನಿ. ಜೀವನದಲ್ಲಿ ಚೆಲ್ಲಾಟ ಆಡಿರುವಂತ ಎಡಬ್ಲಿ ವೈದ್ಯನಾಥರನ್ನು ಅಮಾನತು ಮಾಡಲೇಬೇಕು. ಪ್ರೈವೇಟ್ ಜನಗಳು ಕಂಬ ಏರ್ತಾ ಇದ್ದಾರೆ ಅಂತೇಳಿ ನಾವೊಂದು ಸಂಘಟನೆಯಿಂದ ದೂರು ಕೊಡ್ತೀವಿ ಸರ್. ದೂರು ಕೊಟ್ಟಾಗ ಮಾನ್ಯ ವೈದ್ಯನಾಥ್ ಸಾಹೇಬ್ರು ಏನು ಕೇಳ್ತಾರೆ, ನಮಗೆ ಉಡಾಫೆ ಉತ್ತರ ಕೊಡ್ತಾರೆ. ಏನಂತೇಳಿ, ನಮಗೆ ಏನಾದರೂ ಸಾಕ್ಷಿಗಳಿದ್ರೆ ಕೊಡ್ರಿ ಅಂತ ಕೇಳ್ತಾರೆ ಸರ್. ಇವತ್ತು ಸತ್ತೋಗಿರೋ ಎಣ್ಣೆ ಸಾಕ್ಷಿ ಅಲ್ಲ ಸರ್. ಕೆಳಗಡೆ ಜೆಇ ಆದಂಥ ವಸೀಂ ಅಕ್ರಮ್ ಅವರಲ್ಲೇ ಇದ್ದಾರೆ, ಲೈನ್ಮನ್ ಅಲ್ಲೇ ಇದ್ದಾರೆ, ಎಡಬ್ಲ್ಯೂ ಅವರಲ್ಲೇ ಇದ್ದಾರೆ. ಒಬ್ಬ ಪ್ರೈವೇಟ್ ಮನುಷ್ಯನ ಕಂಬ ಏರಿಸ್ತಾರಂತಂದರೆ ಇದಕ್ಕೆ ಏನು ಸರ್? ಕೇಸ್ ಮಾಡ್ತಾರೆ ಸರ್, ಬಟ್ ಸೂಕ್ತ ಪರಿಹಾರ ಅದಕ್ಕೆ ಬೇಕಲ್ಲ ಸರ್. ಅವ್ರ ಅಧಿಕಾರಿಗಳು ಬಂದು ನಮಗೆ ಏನಿದೆ, ಅವರು ಬಡ ಕುಟುಂಬ ಸರ್, ಇದರಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಬದುಕೋ ಜೀವನ ಸರ್. ಅದೇ ಸರ್, ನಮಗೆ ಗೊತ್ತಾಗ್ತಾ ಇದೆಯಲ್ಲ ಸರ್, ಇದರಲ್ಲಿ ಎಷ್ಟು ದಿವ್ಯ ನಿರ್ಲಕ್ಷ್ಯ ವಹಿಸಕತ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ ಸರ್. ಇದು ನಾವು ಏನಪ್ಪ ಕಂಪ್ಲೇಂಟ್ ಕೊಟ್ಟಿಲ್ಲ, ತಮಗೆ ನಾವು ಬಂದು ಸ್ಪಂದಿಸಿಲ್ಲ, ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಅಂದಮೇಲೆ ಇವತ್ತೊಬ್ಬರು ಇದ್ದಾರೆ ಸರ್. ಇಂಥವ್ರು ಎಷ್ಟು ಜನ ಏನು ಕರೆಂಟ್ ಶಾರ್ಟ್ ಹಚ್ಚಿ ಮೊನ್ನೆ ರಾಯಚೂರಲ್ಲೂ ಅಶೋಕ್ ನಗರಲ್ಲಿ ಒಂದು ಘಟನೆ ಆಗೈತೆ. ಸೇಮ್ ಫೋನ್ ಈ ಹುಡುಗಿ ಸರ್ ಸತತ 3 ತಿಂಗಳಿಂದ ಕಚೇರಿಗೆ ಬಂದು ನಾನು ಸತತ ದೂರು ಕೊಡ್ತಾ ಇದ್ದೀನಿ. ಯಾರ ವಿರುದ್ಧ ಅಂತಂದರೆ ಮಾನ್ಯ ಎಡಬ್ಲ್ಯೂ ಸಾಹೇಬ್ ಸರ್. ಮೊದಲನೇ ವಿಷಯ, ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇರೋದು, ಅವರು ಕಚೇರಿಯಲ್ಲಿರಲ್ಲ, ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ. ತಾವು ನೋಡಿ, ಇಡೀ ಕರ್ನಾಟಕದಲ್ಲಿ ಜೆಸ್ಕಾಮಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ. ಅವರೆಲ್ಲೋ ಬಳ್ಳಾರಿಯಲ್ಲಿ ಇಟ್ಕೊಂಡು ಇಲ್ಲಿ ಕಾಂಟ್ರಾಕ್ಟರ್ ಜೊತೆ ಲೈನ್ಮನ್ಗಳ ಜೊತೆ ಸಂಪರ್ಕ ಮಾಡಿಕೊಂಡು, ಇದು ಯಾಕಂತಂದರೆ ಸರ್ ಜೀವದ ಜೊತೆ ಆಟ ಆಡೋದು. ಕರೆಂಟ್ ಅಂತಂದರೆ ತಮಗೆ ಗೊತ್ತಿದೆ ಸರ್ ಎಂಥ ಶಕ್ತಿಯುತವಾದ ಸಾಧನ. ಎರಡನೇದು, ನಾವು ದಿನಾಂಕ 9/1/2025 ಒಂದು ದೂರು ಕೊಡ್ತೀವಿ. ಏನು ದೂರು ಕೊಡ್ತೀವಿ ಅಂತಂದರೆ, ಸರ್ ಇವರು ಖಾಸಗಿ ವ್ಯಕ್ತಿಗಳನ್ನು ತಗೊಂಡು ಕಂಬ ಏರಿಸಿ ಈ ಥರ ಏನು ಲೈನ್ಮನ್ಗಳು ಪ್ರೈವೇಟ್ ಲೈನ್ಮನ್ಗಳನ್ನು ತಗೊಂಡು ಆಫೀಸಿಗೆ ಬರಲ್ಲ, ಇವ್ರ ಆಫೀಸಿಗೆ ಬಂದು ಇಲ್ಲಿ ಆಪರೇಟ್ ಮಾಡಿದರೆ ಅಲ್ಲೊಂದು ಜೀವ ಹೋಗಿಸಿಲ್ಲ. ತಾವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸರ್, ಬಯೋಮೆಟ್ರಿಕ್ ಸಿಸ್ಟಮ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಹೇಳ್ತಾ ಇಲ್ಲ, ದಿನ ಇದು 6 ತಿಂಗಳಿಂದ ನಮ್ದು ಕಂಪ್ಲೇಂಟ್ ಹೋಗ್ತಾ ಇದೆ. ನಾವು ಕೊಟ್ಟರೆ ಇವರು ಉಡಾಫೆ ಉತ್ತರ ಕೊಡ್ತಾರೆ ಸರ್, ಸಾಕ್ಷಿ ಕೊಡು ಅದು ಕೊಡು ಅಂತಂದರೆ ನಾವೇನಾದರೂ ಸರ್, ನಾವು CBI ಅವರ, CID ಅವರ, ಪೊಲೀಸ್ ಅವರ, ಒಬ್ಬ ಹೋರಾಟಗಾರರ ಕಷ್ಟ ಇವ್ರು ಅರ್ಥ ಮಾಡ್ಕೋಬೇಕು. ಇಷ್ಟೊಂದು ದುಃಖ ಕೊಡ್ತಾರೆ ಸರ್, ಇಷ್ಟೊಂದು ನೋವು ಕೊಡ್ತಾರೆ. ಸಂವಿಧಾನ ಅಡಿಯಲ್ಲಿ ನಾವು ಕೇಳೋದು ತಪ್ಪ ಸರ್? ತಮ್ಮ ಡ್ಯೂಟಿ ತಾವು ಸರಿಯಾಗಿ ಮಾಡ್ತಾ ಇದ್ದೀರಾ, ಲಕ್ಷಾನುಗಟ್ಟಲೆ ತಮಗೆ ಸಂಬಳ ಇದೆ, ಸರಿಯಾಗಿ ಡ್ಯೂಟಿ ಮಾಡಿದರೆ ಇವತ್ತೊಂದು ಸಾವು ಆಗ್ತಿರಲಿಲ್ಲ. ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಮುಂದೆ ಏನು ಮಾಡಬೇಕು ಅನ್ನೋದು ನೋಡೋಣ. ಸತ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ. 1 ನಿಮಿಷ ಹೇಳೋಕ್ಕಿದ್ರಿಂದ, ವಿದ್ಯುತ್ ಅಪಘಾತ ಆಗಿರೋದಕ್ಕೆ ತತ್ಕ್ಷಣಕ್ಕೆ ಏನು ಮಾಡಬೇಕನ್ನೋದು ಸರ್ಕಾರದ ಆದೇಶ ಇದೆ. ಆ ಆದೇಶದ ಅನ್ವಯ ನಾನು ಬದ್ಧನಾಗಿರಬೇಕು. ಘಟನೆ ಆಗಿ ಕುಟುಂಬಕ್ಕೂ ಕೂಡ ಅದು ಇವತ್ತಿಂದಲ್ಲ, ಈಗ ಆಲ್ರೆಡಿ ಈ ಘಟನೆ ಇದು ನಮಗೂ ಹೊಸದಿದೆ.
ಮತ್ತು ಬೇರೆ ಬೇರೆ ಕಡೆಗಳು ಈ ಘಟನೆಗಳು ಜರುಗಿದ್ದು ಉದಾಹರಣೆ ಇದೆ. ಈಗ ಅಂಥ ಕುಟುಂಬಗಳಿಗೆ ಏನು ನಾವು ಕಂಪನಿಯಿಂದ ಸಹಾಯ ಮಾಡಿದ್ದಾರೆ ಅದೇ ಸಹಾಯನ ನಾವು ಇಲ್ಲಿನೂ ಮಾಡ್ತೀವಿ. ಸೊ ಮುಂದಿನ ವಿಚಾರ ನೀವು ಹೇಳಿದ್ದನ್ನೆಲ್ಲವನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಖಂಡಿತ. ಈಗೇನಾದರೂ ಕಾರ್ಯಕ್ರಮಗಳು ಮಾಡಬೇಕು ಅವ್ರ ಮನೆಯಲ್ಲಿ ಅದಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿರಿ, ಅದು ಮಾಡೋಣ. ನಾವು ಬಡ ಕುಟುಂಬ ಏನು ಮಾಡ್ತೀವಿ ಸರ್? ಮುಂಜಾನೆ ತಿಂದರೆ ಸಂಜೆಗಿಲ್ಲ, ಸಂಜೆಗೆ ತಿಂದರೆ ಮುಂಜಾನೆಗಿಲ್ಲ. ಆ ಕುಟುಂಬ ಏನು ಮಾಡ್ತೀವಿ? ಒಂದು ನಿಮಿಷ ಈಗ ಮಾಡೋಣ. ನಾವು ಇದಕ್ಕೆ ನೀವು ಈ ಪಾಯಿಂಟಲ್ಲಿ ನಾನು ಒಂದು ಕರೆಕ್ಟ್ ಒಂದು ಹೇಳಿದ ಪಾಯಿಂಟ್ ಭಾಳ ಸೂಕ್ತ ಇದೆ, ನಾನು ಹೋಗ್ತೀನಿ ಕೂಡ. ಇಲ್ಲಿ ನಿರ್ಲಕ್ಷ್ಯತನದಿಂದನೇ ಈ ಘಟನೆ ಜರುಗಿದೆ. ಅದು ಯಾರು ಸಂಬಂಧಪಟ್ಟವರಿದ್ದಾರೆ, ನಮ್ಮ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ನಾನು ಇವತ್ತೇ ತಗೋತೀನಿ. ಅದನ್ನು ಕ್ರಮನ ಹೆಚ್ಚಿನ ಕ್ರಮ ಏನು ಹೇಳಿದಿರಲ್ಲ ಅದನ್ನು ನಾನು ಮೇಲಧಿಕಾರಿ ಗಮನಕ್ಕೆ ತರಲೇಬೇಕು. ದಟ್ ಈಸ್ ದ ಪ್ರೊಸೀಜರ್. ಆ ಕ್ರಮನ ನಾವು ಮೇಲಧಿಕಾರಿ ಗಮನಕ್ಕೆ ತಂದು ಖಂಡಿತವಾಗಿಯೂ ಅದು ಏನಾಗುತ್ತೆ ಒಂದು ಫೈನಲ್ ಅಂತ ತಂದು ಮುಂದಿನ ಕ್ರಮ ಮಾಡಿ ಹೋಗ್ಲಿಕ್ಕೆ ಏನಾದ ಸರ್ಕಾರದ ಆದೇಶ ಬಂದಿದೆ ಮುಂದಿನ ಪ್ರೊಸೆಸ್ ನಾವು ಮಾಡಿದ್ದೀವಿ. ಬಟ್ ಅದು ದಿನಗೂಲಿ ಹಾಕಿ ಆ್ಯಸ್ ಎ ಡಿ ವರ್ಕರು, ಆ ವರ್ಕರ್ ಅವ್ರ ತಾಯಿ ಕಸ ಬಳದ್ರೆ ಉಪಜೀವನ. ಇಲ್ಲ ಸಡನ್ ಆಗಿ ಯಾವ ಡಿಸಿಷನ್ ಹೇಳಕ್ಕೆ ಸರ್, ನಾನು ಸರ್ಕಾರದ ನೌಕರಿ ಕೊಡ್ರಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ನಮ್ಮ ಆಫೀಸಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವು ಅದು ಮಾಡೋಣ. ಆಯ್ತು ಸರ್. ಸದ್ಯಕ್ಕೆ ಅದು ಕ್ರಿಯಾಕರ್ಮಗಳು ಮಾಡಬೇಕಾಗಿದೆ ಮಾಡಿ. ಮುಂದಿನ ಏನದ ನಾನು ಹೇಳ್ತಾ ಇದ್ದೀನಿ ಬಂದು ಯಾಸ್ ಆಫೀಸರ್ ಆಗಿ ಏನು ನಮಗೆ ಸರ್ಕಾರ ಸವಲತ್ತು ಈಗ ಸದ್ಯಕ್ಕೆ ಕೊಡ್ಬೇಕನ್ನೋದು ಆದೇಶ ಇದೆ. ಅದನ್ನು ಕೆಲವು ರಿಪೋರ್ಟ್ಸ್ಗಳು ಬರಬೇಕಾಗ್ತದೆ. ಆ ರಿಪೋರ್ಟ್ಸ್ಗಳೆಲ್ಲ ತೊಗೊಂಡು ನಾವು ಮುಂದಿನ ಪ್ರೊಸೆಸ್ ಮಾಡಿ ಖಂಡಿತ ಮಾಡ್ತೀವಿ. ಓಕೆ, ಮಾಡ್ಬೇಕನ್ನೋ ಉದ್ದೇಶದಲ್ಲೇ ನಾವು ಬಂದಿದ್ದೀವಿ. ಓಕೆ ಸರ್, ಮಾಡ್ತೀವಿ ಜಾವಿ ಸಹಕಾರ ಮಾಡಿ. ಆಯ್ತು ಸರ್, ಏನೋ ಮಾಡ್ತೀವಿ. ಕ್ಯಾ ಸರ್? ಸೊ ಬೋಲೆ ಸರ್, ಇಷ್ಟೊತ್ತನ ಏನು ಹೇಳ್ಯಾರ ಅವರು, ಸರ್ಕಾರದಿಂದ ಹೆಚ್ಚಿನ ಮಟ್ಟಿಗೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಎರಡನೇ ವಿಷಯ, ಇದಕ್ಕೆ ಏನು ನಾವು ತನಿಖೆ ಮಾಡಿ ಮಾಡ್ಬೇಕನ್ನೋದನ್ನು ಹೇಳ್ಬಿಟ್ಟಿದ್ದಾರೆ. ಕ್ರಮ ತಗೋತೀವಿ. ನಾವು ಅದು ಸ್ಪಷ್ಟವಾಗಿ ಹೇಳ್ತೇವೆ. ನೋಡ್ತೀವಿ ಮುಂದಿನ ಕೆಲವು ದೊಡ್ಡ ಕ್ರಮಗಳಿದಾವಲ್ಲ ಮೇಲೂ ಬರೀತೀವಿ. ಬಟ್ ಸೂಕ್ತ ಪರಿಹಾರ ತಂದು ಒಂದು ಬಡ ಕುಟುಂಬ ಸರ್ ಬೀದಿಯಲ್ಲಿ ಬಂದಿದೆ. ಇವತ್ತು ತಮ್ಮ ಕೈ ಮೇಲೆ ಆಗ್ಬೇಕು, ಇದರಲ್ಲಿ ತಾರತಮ್ಯ ಆಗಬಾರ್ದು. ಇಲ್ಲ ಅದು ಪ್ರಶ್ನೆ ಹೇಳ್ಬಿಟ್ಟಿದೆ. ಈಗ ಘಟನೆ ಇದು ನಮಗೆ ಹೊಸದು, ಇಲ್ಲಿವರೆಗೂ ಹೊಸದು. ಬೇರೆ ಕಡೆಗೆ ಆಗಿದಾವೆ ಸರ್, ಆಗಿದಾವೆ. ಮೊನ್ನೆ ರಾಯಚೂರಲ್ಲಿ ಆಗಿದೆ ಸರ್. ಮಾಡಿ ಖಂಡಿತ ಮಾಡಿ ಈ ಥರ ಆಗಬಾರ್ದು.